ಮುಟ್ಟಿನ ಸಮಯದಲ್ಲಿ ಈ ದೇವಿಯ ಯೋನಿಗೆ ಮುಚ್ಚಿಟ್ಟ ಬಟ್ಟೆಯೇ ಪ್ರಸಾದ. ಹೌದು, ಕಾಮಾಖ್ಯ ದೇವಿಯ ಸಾನ್ನಿಧ್ಯ ದೇವರಂತೆ ಅಲ್ಲ. ಈಕೆ ತುಂಬಾನೇ ವಿಭಿನ್ನವಾಗಿದ್ದಾಳೆ. ಕಾಮಾಖ್ಯ ದೇವಿಯು ಮುಟ್ಟಿನ ದಿನಗಳನ್ನು ಎದುರಿಸುತ್ತಾಳೆ. ಕಾಮಾಖ್ಯ ದೇವಿಯ ಮುಟ್ಟಿನ ದಿನಗಳನ್ನು ಹಬ್ಬದಂತೆ ಆಚರಿಸುತ್ತಾರೆ. ಕಾಮಾಖ್ಯ ದೇವಿ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕಾಮಾಖ್ಯ ದೇವಿಯ ಯೋನಿಗೆ ಮುಚ್ಚಿಟ್ಟ ಕೆಂಪು ಬಣ್ಣದ ಬಟ್ಟೆಯನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಯಾಕೆ ಗೊತ್ತಾ? ಈ ವಿಡಿಯೋದಲ್ಲಿ ಕಾಮಾಖ್ಯ ಬಗೆಗಿನ ಆಸಕ್ತಿದಾಯಕ ವಿಷಯವನ್ನು ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಿ ದೇವಾಲಯವು ಸತೀದೇವಿಗೆ ಸಂಬಂಧಿಸಿದ 51ನೇ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಈ ಸ್ಥಳದಲ್ಲಿ ಸತೀದೇವಿಯ ಯೋನಿಯು ಬಿದ್ದಿದೆ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಈ ದೇವಿಯ ರೂಪ ಹಾಗೂ ದೇವಿಗೆ ಸಲ್ಲಿಸುವಂತಹ ಆಚರಣೆ ತುಂಬಾನೇ ವಿಭಿನ್ನವಾಗಿದೆ. ಈ ದೇವಾಲಯದಲ್ಲಿ ಸತೀದೇವಿಯ ಯೋನಿಗೆ ಅಥವಾ ಯೋನಿಯ ರೂಪದಲ್ಲಿರುವ ಕಲ್ಲಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಸತೀದೇವಿಯು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಎದುರಿಸುವಂತಹ ಮುಟ್ಟಿನ ಸಮಸ್ಯೆಯನ್ನು ಎದುರಿಸುತ್ತಾಳೆ. ಜೂನ್ ತಿಂಗಳಿನಲ್ಲಿ ದೇವಿಯು ಋತುಚಕ್ರದ ದಿನವನ್ನು ಕಳೆಯುತ್ತಾಳೆ. ಈ ಸಮಯವನ್ನು ದೇವಾಲಯವು ಹಬ್ಬದಂತೆ ಆಚರಿಸುತ್ತದೆ. ಇದನ್ನೇ ಅಂಬುಬಾಜಿ ಮೇಳ ಎಂದು ಕರೆಯುತ್ತಾರೆ. ದೇವಿಯ ಮುಟ್ಟಿನ ರಕ್ತದಿಂದಾಗಿ ಬ್ರಹ್ಮಪುತ್ರ ನದಿ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂಬ ನಂಬಿಕೆ ಇದೆ. ಕಾಮಾಖ್ಯ ದೇವಿ ಯಾರು? ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ಸಾಕಷ್ಟು ಕಥೆಗಳಲ್ಲಿ ಅವುಗಳಲ್ಲಿ ಕೆಲವೊಂದು ಕಥೆಗಳು ಶಿವನ ಪತ್ನಿ ಸತೀದೇವಿಯ ಬಗ್ಗೆ ಹೇಳಿದ್ದಾರೆ. ಇನ್ನು ಕೆಲವೊಂದು ಕಥೆಗಳು ಕೇಶಿಯ ಎನ್ನುವ ರಾಕ್ಷಸನನ್ನು ಸಂಹಾರ ಮಾಡಲು ಬಂದ ದೇವತೆ ಎಂದು ಹೇಳಲಾಗುತ್ತಿದೆ. ಕಾಳಿಕ ಪುರಾಣದಲ್ಲಿ ಬ್ರಹ್ಮನ ಮಗನಾದ ದಕ್ಷನನ್ನ ದೇವಿಯ ಭಕ್ತನಾಗಿ ಚಿತ್ರಿಸಲಾಗಿದೆ. ಅವಳು ಅವನಿಗೆ ದೇವಿಯ ಪುನರ್ಜನ್ಮವಾದ ಸತಿ ಎಂಬ ಮಗಳನ್ನು ದಯಪಾಲಿಸುತ್ತಾಳೆ. ಮತ್ತೊಂದೆಡೆ ಯೋನಿಗೆ ತಂತ್ರವು ಕೇಶಿ ಎಂಬ ರಾಕ್ಷಸನನ್ನು ಸಂಹಾರ ಮಾಡಲು ದೇವಿಯನ್ನು ಸೃಷ್ಟಿಸುವ ವಿಭಿನ್ನ ಕಥೆಯನ್ನು ವಿವರಿಸುತ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಪೂಜೆಯನ್ನು ಮಾಡಿ ದೇವಿಯನ್ನು ಸೃಷ್ಟಿಸುತ್ತಾರೆ. ಅವಳು ಕೇಶಿಪುರದಲ್ಲಿ ರಾಕ್ಷಸನನ್ನು ಸೋಲಿಸುತ್ತಾಳೆ. ಅಲ್ಲಿ ಅವಳನ್ನು ಕಾಮಾಖ್ಯ ದೇವತೆಯಾಗಿ ಪೂಜಿಸಲಾಗುತ್ತದೆ. ಈಕೆ ಯೋನಿ ಮಂಡಲ ಹೊಂದಿದ್ದಾಳೆಂದು ಭಾವಿಸಲಾಗಿದೆ. ಹಿಂದೂ ಪುರಾಣಗಳಲ್ಲಿ ಕಾಮಾಖ್ಯ ದೇವಿಗೆ ಸಂಬಂಧಿಸಿದಂತೆ ವಿಭಿನ್ನ ಕಥೆಗಳನ್ನು ಹೇಳಲಾಗಿದೆ. ಕಾಮಾಖ್ಯ ದೇವಿ ರೂಪ. ಕಾಮಾಖ್ಯ ದೇವಿಯು ದೇವಾಲಯದಲ್ಲಿ ಯೋನಿ ಎಂದು ಪೂಜಿಸಲಾಗುವ ಕಪ್ಪು ಬಣ್ಣದ ಕಲ್ಲಿನಲ್ಲಿ ನೆಲೆಸಿದ್ದಾಳೆ. ಆಕೆಯನ್ನು ಹೆಚ್ಚಾಗಿ ಕೆಂಪು ಬಣ್ಣದ ಸೀರೆಯಲ್ಲಿ ಚಿತ್ರಿಸಲಾಗಿದೆ. ಆಕೆಯನ್ನು 6 ತಲೆಗಳು 12 ಕೈಗಳನ್ನು ಹೊಂದಿರುವ 16 ವರ್ಷದ ಕನ್ಯೆಯ ರೂಪದಲ್ಲಿ ಚಿತ್ರಿಸಲಾಗಿದೆ. ಕಾಮಾಖ್ಯ ದೇವಿಯು ತನ್ನ 12 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹಿಡಿದುಕೊಂಡಿರುತ್ತಾಳೆ. ಉಗ್ರ ರೂಪವುಳ್ಳ ಸಿಂಹದ ಮೇಲೆ ಶಿವನು ಮಲಗಿದ್ದು ಆತನ ಮೇಲೆ ಕಮಲದ ಹೂವಿನಲ್ಲಿ ಕುಳಿತುಕೊಂಡಿರುತ್ತಾಳೆ ಕಾಮಾಖ್ಯ ದೇವಿ. ಆಕೆಯ 2 ಬದಿಯಲ್ಲಿ ಕಮಲದ ಹೂವಿನ ಮೇಲೆ ಬ್ರಹ್ಮ ಮತ್ತು ವಿಷ್ಣು ಕುಳಿತುಕೊಂಡಿರುತ್ತಾರೆ. ಕೆಂಪು ಬಣ್ಣದ ಸೀರೆ ಆಭರಣಗಳಿಂದ ಸರ್ವಾಲಂಕಾರ ಭೂಷಿತಲಾಗಿದ್ದಾಳೆ. ಕಾಮಾಖ್ಯ ದೇವಿಯ ಶಕ್ತಿ. ಕಾಮಾಖ್ಯ ದೇವಿಯು ಸೌಮ್ಯ, ಕೋಪ, ಕರುಣೆ ಈ ಎಲ್ಲ ಗುಣಗಳನ್ನು ಹೊಂದಿದ್ದು ಈ ಕಾರಣಕ್ಕಾಗಿ ಆಕೆಯನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ. ಕಾಮಾಖ್ಯ ದೇವಿಯನ್ನು ಕಾಮೇಶ್ವರಿ, ಮಹಾಮಾಯಿ, ದುರ್ಗೆ ಮುಂತಾದ ವಿವಿಧ ಹೆಸರುಗಳಿಂದ ಕಾಮಾಖ್ಯ ದೇವಿಯನ್ನು ಗೌರವಿಸಲಾಗುತ್ತದೆ. ಅಷ್ಟೇ ಅಲ್ಲ, ಕಾಮಾಖ್ಯ ದೇವಿಯು ಶಕ್ತಿ ದೇವತೆಯಾಗಿದ್ದು ಶ್ರೀಕೃಷ್ಣ ನರಕಾಸುರನನ್ನು ಸಂಹಾರ ಮಾಡುವ ಸಮಯದಲ್ಲಿ ಆಕೆಯ ಪಾತ್ರ ತುಂಬಾನೇ ಮಹತ್ವವಾಗಿತ್ತು ಮತ್ತು ಆಕೆಯು ಪಾರ್ವತಿ ದೇವಿಯ ಅವತಾರವಾಗಿ ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತಾಳೆ. ಕಾಮಾಖ್ಯ ದೇವಿಯ ಅವತಾರಗಳು. ಕಾಮಾಖ್ಯ ಶಕ್ತಿ ದೇವತೆಯಾಗಿ ಕಾಣಿಸಿಕೊಂಡಿದ್ದು ಮಾತ್ರವಲ್ಲ, ಆಕೆಯು ಸಾಕಷ್ಟು ಅವತಾರಗಳ ಮೂಲಕ ಕಾಣಿಸಿಕೊಂಡಿದ್ದಾಳೆ. ಕಾಮಾಖ್ಯ ದೇವಸ್ಥಾನದ ಸಂಕೀರ್ಣದಲ್ಲೇ ಪೂಜಿಸಲಾಗುವ ಇನ್ನಿತರ ಮಹಾವಿದ್ಯೆ ಶಕ್ತಿ ದೇವತೆಗಳು ಕಾಮಾಖ್ಯ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಮಹಾವಿದ್ಯೆಯೊಂದಿಗೆ ಅಲ್ಲದೆ ಕಾಮಾಖ್ಯ ದೇವಿಯು ದುರ್ಗಾ ದೇವಿಯೊಂದಿಗೆ ಗುಪ್ತಕಾಮ, ಶ್ರೀಕಾಮ ಮತ್ತು ಭುವನೇಶ್ವರಿ ದೇವಿ ಕಾಮಾಖ್ಯಳ 8 ಅಷ್ಟಶಕ್ತಿಗಳು ಅಥವಾ ಅಭಿವ್ಯಕ್ತಿಗಳನ್ನು ಪ್ರತಿನಿಧಿಸುತ್ತಿದ್ದಾಳೆ. ಆಕೆಯ ಶಕ್ತಿಯನ್ನು ವಿಶಿಷ್ಟ ಅಭಿವ್ಯಕ್ತಿಯಾಗಿ ಪೂಜಿಸಲಾಗುತ್ತದೆ. ಕಾಮಾಖ್ಯ ದೇವಿಯ ಪ್ರಸಾದ. ಹಿಂದೂ ಧರ್ಮದಲ್ಲಿ ಮುಟ್ಟಾಗುತ್ತಿರುವ ದೇವತೆ ಕಾಮಾಖ್ಯ ಸೃಷ್ಟಿ ಮತ್ತು ಫಲವತ್ತತೆಯ ಶಕ್ತಿಯ ಸಂಕೇತವಾಗಿದೆ.
ಆಕೆಯ ಮುಟ್ಟಿನ ರಕ್ತವನ್ನು ಪೂಜಿಸಲಾಗುತ್ತದೆ ಮತ್ತು ದೇವರಿಂದ ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗುತ್ತದೆ. ಪ್ರಪಂಚದಾದ್ಯಂತ ಭಕ್ತರು ಆಕೆಯ ಆಶೀರ್ವಾದವನ್ನು ಪಡೆಯಲು, ವಿಶೇಷವಾಗಿ ಫಲವತ್ತತೆಯ ಅಥವಾ ಮುಟ್ಟಿನ ಸಮಸ್ಯೆಗಳಿಗೆ ಸಹಾಯವನ್ನು ಬಯಸುವವರು ಅವಳನ್ನು ಭೇಟಿ ಮಾಡುತ್ತಾರೆ. ನಂತರ ದೇವಸ್ಥಾನದಲ್ಲಿ ಮುಟ್ಟಿನ ಸಮಯದಲ್ಲಿ ಬಳಸಿದ ಕೆಂಪು ಬಣ್ಣದ ಬಟ್ಟೆಯನ್ನು ಭಕ್ತರಿಗೆ ಪ್ರಸಾದವಾಗಿ ವಿತರಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.